ಸೈಡ್ ಹೋಗಿ ಕಣಕಲ್ ತಮ್ಮ ಇಲ್ಲ ಕಾಣಕಲ್ ತಮ್ಮ ಮೈ ಕಡೋದಿಲ್ಲ ಮೇಲೆ ಬೆಳಕು ಒಳಗೆ ಬೆಳಕು ನಮ್ಮದಿರೋ ನಮ್ಮ ಮೇಲೆ ಬೆಳಕು ಒಳಗೆ ಬೆಳಕು ನಮ್ಮದಿರೋ ಮಾಯದ ಗೀತೆಯ ಗುಡಿ ಗುಡಿ ಸಿಗದು ರಥದಲ್ಲ ಬಂದವರಲ್ಲೂ ನಾರಲ್ಲೂ ಗೆಳೆದ ದೊರೆಯೇ ದಿವ್ಯ ಪ್ರಭಾವ ಶೃಂಗಾರದಿಂದ ಕಂಗೊಳಿಸುವ ಬಂಗಾರದ ಈ ಸಭಾ ಮಂದಿರಕ್ಕೆ ಸುಂದರ ವಿಗ್ರಹ ಬಂದ ಕಾರಣವೇನೆಂದರೆ ಅದೇನು ದೇವ ಎಂದಿನ ದಿನ ಕಾಲ ರುದ್ರನ ಉದ್ರೇಕದಿಂದ ಮರುವರಂ ಪಡೆದುಕೊಂಡು ಮತ್ತು ನಮ್ಮ ಅಗ್ರಜನಾದ ಶಕ್ತಿ ಸೂದನ ರಾಜೇಂದ್ರನ ತೀವ್ರದಿಂದ ಕರೆಸಲಾಗಿ ಬರೋಣವಾಯಿತು ಸಾರಥಿ. ನಮ್ಮ ಅಗ್ರಜನ ಕುಳಿತಿರುವ ಭೂಪತಿ ಪೀಠ
ರಾಜ ಗಡನಂಗಳು ಈ ಬಡವರಿಗೆ ಅದಾವ ಕಾರ್ಯಕ್ಕೆ ಎನಗೆ ವೀಳವ ಮುಖಡು ಅಣ್ಣ ರಾಜಾಗಿರಿಗಣ್ಣ ಕಂಡ ಕರ್ಮಿತ ರಿಪುಗಳು ಚಂಡ ಪ್ರಚಂಡನೆ ಹಿಂದ ಮಂಡಲ ರಾಜರ ಗಂಡರ ಗಂಡನೆ ವಿಗ್ರಹನಾಥ ಹನುಜನೆ ಎನ್ನ ನುಡಿಯಂ ಚಿತ್ತವಿಟ್ಟು ಕೇಳು ಬೇಗನೆ ತ್ರಿಪುಕುಲ ಹಸ್ತದಿಂದ ಪ್ರಾಯನಾಥ ಗಂಧರ್ವ ಕೈಲಾಸಕ್ಕೆ ದಾರಿಯನ್ನಿಟ್ಟು ಹವನ ಎಂದದಿಯಳಾದ ಗಂಜ ಪಾರ್ವತಿಯಳನ್ನು ಎಳೆದು ತಂದು ಎನ್ನ ಮುಂದೆ ನಿಲ್ಲಿಸು ಮಾತನಾಡಿ ತಮ್ಮನಾದ ಪ್ರಚೋದನ ತಿಳಿದು ನಿನ್ನ ಸಾಧಿಸಲು ಅಲ್ಲಿ ಮುಂದೆ ಬಿಡೋಣ ನಾನು ಸ್ವಲ್ಪ ಮಾಣಿಕ್ಯದಂತೆ ಒಪ್ಪುವ ಅಗ್ರಜ ನಿನ್ನ ಮಾತಿಗೆ ಪ್ರತಿ ಉತ್ತರ ಉಂಟೆ ಹೌದು ಸ್ಮಶಾನದಲ್ಲಿ ಯಾರು ಹರಿಯದಂತೆ ಅಡಗಿಕೊಂಡು ಕುಳಿತಿರುವ ಆ ದಂಡನಿಗೆ ಏಕೆ ಅಂಶ ರೂಪವತಿ ಎನ್ನುತ್ತೆ ಹೌದು ಶಕ್ತಿ ಸೂದನನ ತಮ್ಮ ಪ್ರಚೋದನನೆಂಬ ನಾಮವಿದ್ದು ಸಾರ್ಥಕವೇನು ಹಾಗೂ ಆಗ್ರಜ ಅನುಜ ತಡ ಮಾಡದ ಶೀಘ್ರ ಜಮಯನಿಗೆ ಒಂದು ಅಪ್ಪಣೆ ಕೊಟ್ಟು ನೋಡ ಅಣ್ಣ ರಾಜ ಸುಂದರ ಸುರ ಸ್ತ್ರೀಯರನ್ನು ಆಕರ್ಷಿಸುವಂತ ತಮ್ಮ ಪ್ರಚೋದನ ಅಣ್ಣ ಶಕ್ತಿ ಸೂದನ ಬಾಪುರ್ಯ ಸತ್ಯ ಲೋಕಕ್ಕೆ ದಾಳಿಯನ್ನಿಟ್ಟು ವಿಧಿಲಿಖಿತು ಎಂಬರೆಯುವ ಆ ಬ್ರಹ್ಮನಮ್ಮ ಆಗಮನಂ ಮತ್ತು ಅವನ ಮಡದಿಯಾದ ಶಾರದೆಯನ್ನು ಹಿಡಿದು ತಂದು ನಮ್ಮ ಲೋಹಾತಿ ಪಟ್ಟಣದಲ್ಲಿಟ್ಟುಕೊಂಡರೆ ಸಂಗೀತವೆಂಬ ಸಂಪತ್ತು ಅಭಿವೃದ್ಧಿ ಆಗುವುದು ಇದಕ್ಕೆ ನಿನ್ನ ಮನದ ಅಭಿಪ್ರಾಯವೇನು ಪ್ರಚೋದನ ತಿಳಿಸು ನಿನ್ನ ಮನದ ಆಲೋಚನೆ ಮೇಲಾಗಿ ಆ ನೀತಾತ್ಮಕನಿಗೆ ಈ ಭೂಲೋಕದಲ್ಲಿ ನಿನ್ನ ಅಪ್ಪಣೆ ಯಾರಿಗೆಂದರೆ ಆ ಬ್ರಹ್ಮನ ಶಿರೋಮಣಿಗಳನ್ನು ಕತ್ತರಿಸಿ ಶಾರದೆಯನ್ನು ಈಗಲೇ ನಮ್ಮ ಪಟ್ಟಣಕ್ಕೆ ಎಳೆದುಕೊಂಡು ಬರುವ ಅಗ್ರಜನೆಯ ನಿಯಮವನ್ನು ಕೊಂಡು ಸರ್ವ ರಿಪುಗಳು ಗರ್ಭ ವೇದನೆ ಮಾಡುವ ತಮ್ಮ ಪ್ರಚೋದನ ಅಣ್ಣ ಶಕ್ತಿ ಸೋದನ ನಾನು ಹೇಳುವ ಮಾತು ಚಿತ್ತವಿಟ್ಟು ಕೇಳು ಇಚ್ಛಣ ಅಗ್ರಜ ಇಂದ್ರನ ಲೋಕಕ್ಕೆ ಹೋಗಿ ಕಾಮಧೇನು ನರ್ತುಗಿರಂ ಸೆರೆ ಹಿಡಿದು ಸೆರೆ ಹಿಡಿದುಕೊಂಡು ಬರುವ ಅಗ್ರಜ ನಮ್ಮ ಲೋಹಾವತಿ ಪಟ್ಟಣಕ್ಕೆ ಅವರುಗಳನ್ನು ಎಳೆತರುವಂತ ನಾವು ತಮ್ಮ ಗಂಡ ಗಲಿಗಳೆಂಬ ಗಜದಂಡಕ್ಕೆ ಮೃಗರಾಜನಂತೆ ಪರಿಶೋಧಿಸಿದ ಚಂಡ ಮಿತ್ರ ಮೋದಂಡನಾದ ಹಣ್ಣ ರಾಕ್ಷಸ ಕುಲಾಗ್ರಗಣ್ಯ ಓ ಅನುಜ ಆಹು ಅಗ್ರಜ ಓ ತನುಜ ಹಿಂದಕ್ಕೆ ಗೌತಮ ಬುದ್ಧನ ಹೆಂಡತಿಯಾದ ಅಹಲ್ಯ ದೇವಿಯನ್ನು ಬಯಸಿ ಮೈತುಂಬ ಇವನಿಯ ಶಾಪಕ್ಕೆ ಗುರಿಯಾದ ಸ್ವರ್ಗ ಲೋಕದ ಅಪ್ಸರೆಯರಾದ ಶಶಿ ಕಿಲೋತ್ತಮೆಯರೆಂಬ ಬಂಡ ರಂಡೆಯರನ್ನು ಸೆರೆ ಹಿಡಿದುಕೊಂಡು ಬರುವೆ ಓ ಅನುಜ ಇದಕ್ಕೆ ಕಾಲ ಮಂಡಿ ನಮ್ಮ ಕುಲಕ್ಕೆ ಸಲ್ಲವ ಸಾಗರದ ಅಮೃತವನ್ನು ಮೋಹದಿಂದ ತನ್ನ ಕೈವಶಪಡಿಸಿಕೊಂಡಿರುವ ಆ ವಿಷ್ಣುವಿನನ್ನು ಮಾನಭಂಗಪಡಿಸುತ್ತೇವೆ ಆಹೋ ಮುನಿವರ ಇದಕ್ಕೆ ಹತ್ಯೆಯಾಗಿ ಬಂದವರ ಕನ್ನಡ
ದಾನವೇಂದ್ರರೇ, ಓಹೋ ಧನುಜ ಶ್ರೇಷ್ಠರಾದ ಶಕ್ತಿ ಸುಧರ ಪ್ರಚೋದನರೇ, ನಿಮ್ಮ ಭುಜಬಲದ ಪರಾಕ್ರಮವೇ ನಿಮಗೆ ಗೆಲುವು ದೊರೆಯುವಂತೆ ಮಾಡುತ್ತದೆ. ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ, ನಾವು ನೀವು ಮುಂದಕ್ಕೆ ಪ್ರಯಾಣ ಮಾಡುತ್ತೇವೆ. ಕಣ್ಣಿರ ವೀರರೇ, ಮಹಾಶೂರರೇ, ಸಂತೋಷದಿಂದ ಹೋಗಿ ಬನ್ನಿ ಸ್ವಾಮಿನಾರದರೆ. ಕರದಲ್ಲಿ ಬಿಲ್ಲು ಬಾಣವನ್ನು ಹಿಡಿದು ತರುತ್ತಾರಾಗಿ ಹೋಗುವುದೆಲ್ಲಿಗೆ ಕಾಂತ ಗುಣವಂತ. ಹೇ ಸುಂದರ, ಸುರಕ್ಷಿತ ಕಂಬ ಖಂಡಿಗೆ ಎಂಬ ಭಂಡರನ್ನು ಕಡಿಗೆ ವಿಷ್ಣು ಎಂಬ ಮುಷ್ಟಿ ಬಿದ್ದಬೇಡ ಬಯಸಿ ಅವನ ವೈಕುಂಠಕ್ಕೆ ಹೋಗುವಲ್ಲಿ ತಿಳಿಯಿದೆ. ಖಾಂತಿ ನಿಲ್ಲೇತಕ್ಕೆ ಎಲ್ಲ ಚೆನ್ನಾಗಿ ಹೇಳ್ತಿದ್ದೀರಿ.
ಹೇಗಿಲ್ಲದೆ ಯಾರ ಕೂಡ ಬಂತ ಕಟ್ಟು ಕೂಡಿ ಆ ಬಂಡ ವಿಷ್ಣುವ ಕೂಡ ಸುಂದರ ಅಂತೆ ಆ ವಿಷ್ಣುವನ್ನು ಸಾಮಾನ್ಯಂತೆ ತಿಳಿದಿರುವೆಯಾ? ನಾನು ಏನು ಸಾಮಾನ್ಯ ಎಂದು ತಿಳಿದಿರಬೇಕಂತೆ ನಾವು ನರಮಾನರು. ನಾವು ರಾಕ್ಷಸರು ಸುಂದರಿಯ ಪ್ರಿಯ, ವಿಷ್ಣುವನ್ನು ಜಯಿಸುವುದು ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಸುಂದರಿ? ನನ್ನ ಮಾತು ಕೇಳಿ ಅಂತಃಪುರಕ್ಕೆ ತೆರಳೋಣ. ಪ್ರಾಣಪತಿ ಬಿಟ್ಟು ಬಿಡುವುದಿಲ್ಲ ಆವೇಶದ ಸಂಗತಿ. ಅಹೇ ನೀಲಾಕಾಶದಲ್ಲಿ ಹೊಳೆಯುವ ಚಂದ್ರನಂತೆ ಪ್ರಕಾಶವಾದ ಸುಂದರ ಕಾಣಕಂತೆ ಭಂಗೆ ಬಂಡ ವಿಷ್ಣುವಿನ ಕೂಡ ಬಂಧಾಡಲಕ್ಕೆ ನಾನು ನಿನ್ನ ಕಲಿಸಿಲ್ಲ. ಅವನ ಪರಾಕ್ರಮವನ್ನು ಹಾನಿಯನ್ನು ಹರಿಯದವನಲ್ಲ. ಆ ಮೋಸಗಾರನಾದ ವಿಷ್ಣುವಿನ ನಿಜ ಬೈಕಿನಲ್ಲಿ ವಿಷ್ಣುವಿನ ಸತಿಯಾದ ಲಕ್ಷ್ಮಿಯನ್ನು ಸರಸ್ವತಿಯರ ಶರಣೆಂದು ಶರಣೆಟ್ಟು ಬೇಡಿಕೊಳ್ಳಲು ಪ್ರಿಯ ಮುಗಿವೆನು ಕೈಯ. ಅಹೇ ರಮಣಿ, ಅಹೇ ರಮಣಿ, ಫಣಿಸೆ ನೀ ಬಿಡು, ನೀ ಆ ವಿಷ್ಣು ಬಲವಂತನಂತ ಭ್ರಮಣೆ. ಅವನು ಹಂತ ಫಲಕ್ಕೆ ಮಾದರಿಯ ಭಸ್ಮಸುರನೆಂಬ ಆತನಲ್ಲಿ ಬಣ್ಣವುಳ್ಳವನಾಗೆ ಭಸ್ಮ ಮಾಡಿದನು. ಅದಕ್ಕೆ ಬಲವಂತ ಮಾದರಿಯ ಬಲಿ ಚಕ್ರವರ್ತಿಯ ಭಾಗಿವಂತಾದನು. ಬಂದು ಬಾಳುವ ಸಂಗಮಂ ಎಲ್ಲಂತ ಬಂದಿದರು. ಕೊಂಡಾಡದೆ ಬಾಯಿ ಮುಚ್ಚಿಕೊಂಡು ನಿನ್ನ ಅರಮಂದಿರಕ್ಕೆ ನಡೆಯ ಜಗಜಗಕ್ಕೆ ಈ ಮಾತಿಗೆ ನೀನು ಸಾಧ್ಯವಾಗಿ ಆದರುಗಳು ಸುಂದರಿ. ಇಲ್ಲವಾದರೆ ನಾನು ಅಷ್ಟು, ಇಲ್ಲವಾದರೆ ನಾನು ಹೇಳಿದಕ್ಕೆ ಹೋಗಲಿಕ್ಕೆ ಇಲ್ಲವನ್ನು ಹೇಳಿಕೊಳ್ಳಲಿಕ್ಕೆ ನಾನು ಸಾಧ್ಯವಾಗಿ ಆದರುಗಳು ಸುಂದರಿ. ಅದೇನು ಚೆನ್ನಾಗಿ ಹೇಳ ಸುಂದರಿ. ಮುಂದೆ ಏನು ಸುಂದರಿ?
ನಾನೇನು ಸಾಮಾನ್ಯ ತಿಳಿದುಕೊಂಡಿರುವ ಸುಂದರಿ ತಾತ ಹೇ ಕಾಂತೆ ಶ್ರೀಮೂರ್ತಿಯಲ್ಲಿ ಶ್ರೇಷ್ಠನಾದನೇ ಆತನೇ ನಾರಾಯಣ ಹೋ, ಆತನ ಸ್ತುತಿಯಾದ ಲಕ್ಷ್ಮಿಯನ್ನು ಹೆಸರನ್ನು ಸಾಧ್ಯವಿಲ್ಲ. ಅದು ಸಾತಕ್ಯದ ಸಾಧ್ಯವಲ್ಲ ಸುಂದರಿ. ಎಳೆದ ತಂದರೆ ನಮ್ಮ ವಂಶಕ್ಕೆ ಗುಟ್ಟು ಬರುವುದು ಪ್ರಿಯ ಮುಗಿವನು ಕೈಯ ಒಂದು ಅಂದರೆ ಚಿಂತೆ ಇಲ್ಲ ಸುಂದರಿ. ಹೇ ಸುಂದರಿ ಸಾಕು ಮಾತು ನೀನು ಹೇಳುವ ಮಾತಿನ ಕಡೆ ಎಷ್ಟು ಮಾತ್ರಕ್ಕೆ ಈ ಸಮಯದಲ್ಲಿ ತಿಳಿಸುವುದಿಲ್ಲ ಕಾಂತೆ. ಸಮಯ ಬಂದಾಗ ತಿಳಿಸುವುದಿಲ್ಲ ಕಾಂತೆ. ಭ್ರಾಂತ ಕರದಲ್ಲಿ ತನ್ನ ಬಾಣವನ್ನ ಪಡೆದು ಎಲ್ಲಿಗೆ ಹೋಗುವೆ ನಿಲ್ಲು ನಿಲ್ಲು ನಿನ್ನ ಜೊತೆಯಾದ ಎನ್ನ ಮುಂದೆ ತಿಳಿಸರನ್ನ ನಕ್ಷತ್ರದ ನೀಟಾದ ನಕ್ಷತ್ರದಂತೆ ಒಳೆಯುವ ಸುಗತಿ ಪ್ರಿಯ ಸುಮ್ಮನೆ ನಿನ್ನ ಹರಮಂದಿರದಲ್ಲಿರುವುದನ್ನು ಬಿಟ್ಟು ನೀನು ಇಲ್ಲಿಗೆ ಏತಕ್ಕೆ ಬಂದಿರುವೆ? ಈ ಭೂಮಂಡಲದು ದಾನ ಪೂಜೆಯಾಗಲಿ ದಾನ ಪೋಗುವ ಪಯಣದಲ್ಲಿ ಕಾರಣವನ್ನು ಸ್ತ್ರೀಯರ ಮುಂದೆ ತಿಳಿಸಬಾರದೆಂದು ಸುದ್ದಿ ಇರುವುದು ಕೇಳಿ ಪ್ರಿಯವೇ ಸುಂದರವಾದ ಹೊರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದಂತೆ ಹೇಳ್ತೀಯ ಹೌದು ಸುಂದರಿ ಪ್ರಿಯವೇ ಸತಿಪತಿ ಹಂದರ ದೇಹವೆರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕು. ಸತಿಯರ ಮುಂದೆ ತಿಳಿಸುವಂತ ಕಾರ್ಯವು ಭಾವವಿರುವುದು ತಿಳಿಸೆಂದು ಬೇಡಿಕೊಳ್ಳುವವರನ್ನ ಬುದ್ಧಿ ತಪ್ಪನ್ನ ನಮ್ಮ ಕುಲವೈರಿಯಾದ ವಿಷ್ಣುವೆಂದ ಬೆಸ್ತನು ನಮ್ಮನ್ನು ಬಿಡಿಬಿಡಿಗಳಿಂದ ಬೈದಿರುವನಂತೆ. ಅಯ್ಯೋ ಅಂದರೆ
ಮದುವೆಯ ಸಹಜವಾಗಿ ಸುಂದರಿ. ಬೇಡ ಕಾಂತ ಅದು ಯಾಕೆ ಸುಂದರಿ? ಆತನು ಸಾಮಾನ್ಯ ನಾನೇನು ಸಾಮಾನ್ಯವನೇ ಹೇಗೆ ಸುಂದರಿ? ಆತನು ಮಹಾಮಹಿಮನು ಗಂಡನ ಗಂಡ ಪ್ರಚೋದನ ನಂದರೆ ಈ ಭೂಮಂಡಲವೇ ಮುನ್ನಡೆಯುವುದು. ಅವರ ದೇವತೆಗಳು ಯಾವ ದಾನವರಿರುವರು ಸುಂದರಿ? ಅವರೇ ಹೌದು ಸುಂದರಿ. ತುಂಬಾ ಸುಂದರ ಸುಂದರ ಸುಂದರಿ. ನೇಷ್ಟು ನಡೆದ ಪಂಥವನ್ನು ತೊಟ್ಟು ಹೋಗ್ತೇವೆ ಅಂತ ಹೇಳ್ತೇವೆಯಲ್ಲ ಸಹಜವಾಗಿ ಹೇಳುವುದು ಸುಂದರಿ. ನಿನ್ನ ಬುದ್ಧಿಗೆ ನಾನೇನು ಹೇಳಲಿ ನನ್ನನ್ನು ಅಡ್ಡಗೆಟ್ಟಿರುವವ ಸುಂದರಿ. ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಪ್ರಿಯ ಏನೇ ಪ್ರಿಯರೇ? ದುಷ್ಟನನ್ನು ಸಾಮಾನ್ಯದ ಪುರುಷರೆಂದು ತಿಳಿದುಕೊಳ್ಳಬೇಡ ನಾನೇನು ಸಾಮಾನ್ಯನವನೇ ಹೇಗೆ ಸುಂದರಿ? ಅವಸರಮನದ ಪಂಥವನ್ನು ತೊಟ್ಟು ಹೋಗಲು ಸರಿಯಲ್ಲ ಪ್ರಾಣೇಶ ಬೆಟ್ಟು ಬಿಡು ನಿನ್ನ ಮನದ ಆವೇಶ ಅಯ್ಯೇ ಸುಂದರಿ, ಏನಿದು ನಿಮ್ಮ ಮಾತಿನ ವೈಖರಿ? ಅದೇನು ಪ್ರಿಯ ಮುಕ್ಕೋಟಿ ದೇವಾನು ದೇವತರ ಹಂಗಮಂಗಲ ಸರಿ. ಎನ್ನಂತ ಕಲೆ ವಿಕ್ರಮನ ಮುಂದೆ ಆ ಕೂಳನ ಭಯವನ್ನು ಹೇಳಬೇ ನಾದಿ ನುಡಿಯದಿರಿ ಇನ್ನೊಂದು ಸಾರಿ. ರೂಪಧೋಳು ಹಸಿ ರೂಪವತಿಯಾದ ಲಕ್ಷ್ಮಿ ಎಂಬುವರನ್ನು ತಂದು ನಮ್ಮ ಹೃದಯದಲ್ಲಿ ಏಕ ಮಾಡಿದ್ದೀಯ. ಇಂದಿಗೆ ನೀಲವೇಣ ಶಾಮನ ಸಂರಕ್ಷಕನೆಂಬ ನಾಮವನ್ನು ಅಳಿಸಿಬಿಟ್ಟಿದೆ. ಸೀತೆ ಸುಧತೆ ನಿನಗೆ ಯಾತಕ್ಕೆ ಬೇಕು ಇದರ ಗಂಡತೆ? ಆಯ್ಯೆ ಕಾಂತೆ, ಪ್ರಿಯರೇ, ನಿನ್ನ ಹಠವನ್ನು ಬಿಡುವುದಿಲ್ಲವೇ ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಸತಿಯಾದ ಎನ್ನ ಮಾತನ್ನು ಧಿಕ್ಕಾರ ಮಾಡುವೆನು ಪತಿಯಾದ ಎನ್ನುವ ಮಾತನ್ನು ಧಿಕ್ಕಾರ ಮಾಡುವೆಯೋ ಸುಂದರಿ? ನಿನ್ನ ಮಾತು ಏನು ಧಿಕ್ಕಾರ ಮಾಡುವೆನು ಮಾಡುತ್ತಿರುವೆಯೋ ಸುಂದರಿ? ಹೋಗುವ ಕಾರ್ಯಕ್ಕೆ. ಗುಣವಂತ ಮಧುವಂತ
ವಿಷ್ಣುವನ್ನು ಜಯಿಸುವುದು ನನ್ನಿಂದ ಆಗಲಾರದು. ನನ್ನನ್ನು ಗೆಲ್ಲುವುದು ಅವನಿಂದ ಸಾಧ್ಯವಿಲ್ಲ ಸುಂದರಿ. ವಿಷ್ಣುವನ್ನು ಸಾಮಾನ್ಯವೆಂದು ತಿಳಿದುಕೊಳ್ಳಬೇಡ. ನನ್ನನ್ನೇನು ಸಾಮಾನ್ಯದವನೆಂದು ತಿಳಿದುಕೊಳ್ಳಬೇಡ ಸುಂದರಿ. ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠವಾದ ಪರಮೇಶ್ವರ ಬೆಂಬಲ ಆ ವಿಷ್ಣುವಿಗೆ. ನಮ್ಮನ್ನ ಶಕ್ತಿಸುವುದನ್ನ ಬೆಂಬಲ ನನಗಿರುವುದು ಸುಂದರಿ. ಅಂತ ವೀರನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಕಾಂತ, ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ವಿಷ್ಣು ವಿಷ್ಣು ಜಲ್ದಿ ಕರ್ಕೊಂಡು ಬರ್ಬೇಕಪ್ಪ ವಿಷ್ಣು. ಸುಧತಿ ಎಂಬ ಮೋಹದ ಸತಿ ಸಾಕು ಮಾತು ಹೀಗೆಂದ ವನಾನೀತಿ. ಸುಂದರಿ ಆ ಬೇರೆ ಗಣಿತರನ್ನು ಮಹಾಬಲವಂತರನ್ನು ಏಕೆ ಆ ಪರಮೇಶ್ವರನ ಅಂತ ಬಲವಂತನಾಗಿದ್ದರೆ ಬಾಧೆಯನ್ನು ತಡೆಯಲಾರದೆ ಅಂತ ಜಟಾದೂತನ ಎಂಬಂತ ಗಣಪನ ಕ್ರಮಿಗೆ ಸರಿಸಾಟಿಯಲ್ಲ ನಮಗೆ. ಪ್ರಾಣಕಂತ ಪ್ರಾಣಕಾಂತೆ ನಿನ್ನ ನಿನಗೆ ಕರ ವಿಷ್ಣುವಿಗೆ ಪಂಥವನ್ನು ಕೊಟ್ಟು ಹೋಗುವ ಸರಿಯಲ್ಲ ಕಾಂತ ಬರುವಂತ. ಲೋಕರೆಡ್ಡಿ ಗೌಡ ಅವರು ನಮ್ಮ ಕಮಲಾಜಿ ಬಸವರಾಜ್ ಅವರಿಗೆ 100 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರಿಗೆ ನಮ್ಮ ವಂದನೆಗಳು. ಕಾಂತೆ ನಾನೆಷ್ಟು ಬಗೆಯಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ
ಮನದ ಪ್ರಾಂತ್ಯ ಶ್ರೀಮೂರ್ತಿಗಳ ಹಾದಿಯಾಗಿ ಧಾಮ ದೇವಾನ ದೇವತರ ಸಲ್ಲೊದಗಿಸಿ ಸರಳ ಲೋಕಕ್ಕೆ ನಾನೇ ಅಧ್ಯಕ್ಷರನ್ನಿರಿಸಿ ಎಲೆಯ ಸುಂದರಿ ಈ ಭೂಮಿ ಬ್ರಹ್ಮಾಂಡಕ್ಕೆ ನಮ್ಮನ್ನ ಶಕ್ತಿ ಸೂರನ್ನೇ ಒಡೆಯನ್ನಾಗಿ ಮಾಡಬೇಕೆಂದು ಭಗವಂತ ತಿಳಿಸಿರುವರು. ಸಹಜವಾಗಿ ಹೋಗುವ ಸುಂದರಿ ಕೂಡ ಕದನ ಮಾಡುವುದಕ್ಕೆ ಅದು ನಮ್ಮನ್ನು ನೋಡಬೇಕೆಂದು ಆತವರಾಗಿರುವುದು. ನಿನ್ನ ಕಾರ್ಯವ ಜಯವಾಗದಂತೆ ಜಯದಾರ್ಜನೆ ಮಾಡಲು ಈ ಪೀಠವನ್ನು ಅಲಂಕರಿಸಿ ನಿನ್ನ ಇಷ್ಟದಂತೆ ಆಗಲಿ ಸುಂದರಿ. ವಿಷ್ಣು ವಿಷ್ಣು ಕರ್ಕೊಂಬರಪ್ಪ, ಜಲ್ದಿ ಕರ್ಕೊಂಬರ್ಬೋದ. ಲಕ್ಷ್ಮಿ ಬಾಮ, ಶಕ್ತಿ ಸುಧನ ಶಕ್ತಿ ಸುಧನ ಶಕ್ತಿ ಸುಧನ ಶಕ್ತಿ ಸುಧನ ಪಾಪ, ಬೇಗ ಬರಬೇಕು ಬೇಗ ಬರಬೇಕು. ಸಮಯದ ಅಭಾವ ಇದೆ, ಸಮಯದ ಅಭಾವ ಇದೆ. ಸಂರಕ್ಷಣಾ ಕರ್ತನೆಂದು ಹೇಳಿರುವ ಅಹಂಕಾರ ಮತನಾಗಿರುವ ನಮ್ಮ ಕುಲಶತ್ರುವಾದ ಆ ಮುರಹರಿ ಎಂಬ ನಾರಾಯಣನು ಗರ್ವಹರಣ ಮಾಡಿ ಮಹಾಲಕ್ಷ್ಮಿಯ ಸತಿ ಮಡಿಗಳನ್ನು ಅಪಮಾನ ಪಡಿಸಿ ಹೋರಾಡಿಸಿ ಈ ಬ್ರಹ್ಮಾಂಡಕ್ಕೆ ನಾವೇ ಒಡೆಯರೆಂದು ಈ ಜಗತ್ತಿಗೆಲ್ಲ ಕೊಂಡಾಡುವಂತೆ ಧೈರ್ಯವನ್ನು ಹೊಡೆದು ವೈಕುಂಠಕ್ಕೆ ಮಧುರದಲ್ಲಿ ಮಾರಿಸಿದ್ದಾರೆ. ಬೇಗ ಲಕ್ಷ್ಮಿಯನ್ನು ಮಾನಭಂಗ ಮಾಡಿ ಬರಲು ವೈಕುಂಠಕ್ಕೆ ಪ್ರಯಾಣ ಮಾಡಿದರು. ಇಂದ್ರಿಯವರೆಗೆ ತಕ್ಕತನದಿಂದ ದಾನವರ ಮಣ್ಣು ಮುಕ್ಕಿಸಬಲ್ಲ ಸೊಕ್ಕಿನಿಂದ ಬರೆಯುವ ಆ ವಿಷ್ಣುವಿನ ಸದೆಬಡಿಯುವುದಕ್ಕೆ ನಮ್ಮಣ್ಣನಿಗೆ ಬೆಂಬಲವಾಗಿ ಹೋಗುವರು. ಜಾಗ್ರತೆಯಿಂದ ವೈಕುಂಠ ಲೋಕಕ್ಕೆ ಜೂಟಿಯಿಂದ ರಥಂಬಿಡಿದವರಿಗೆ ನಾರದ ನಾರದ ಚಂಡ ವಿಕ್ರಮರಾಳು ಪ್ರಚಂಡ ನೆನೆಸಿದ ಹಂತ ದೇವತೆಗಳಿಗೆ ಪಾಪಿಗಳಿಗೆ ಗಡಲು
ಅಷ್ಟಕುಲ ಪರ್ವತಗಳು ಚಚ್ಚದೆಂದು ತಿರುಗಿದವು. ಎಲ್ಲ ಕರಾಳವಾದ ಜಿಂಪಿಗೆ ಈ ಸೂರ್ಯನ ಪ್ರಕಾಶವು ಅಡಗಿದೆ. ಎಣ್ಣೆಯ ಕುಡಿ ಮೀಸೆಯ ಕಾಂತಿಯ ಕಾರ್ಮಿಕರ ಬಣ್ಣವನ್ನು ಧಿಕ್ಕರಿಸಿದ ಆದಿಶೇಷನ ಬಳಿ ಮಂಡಲಕ್ಕೆ ಮಣ್ಣು ಮುತ್ತಿಕೊಂಡಂತಾಯಿತು. ಮಹಾಪರಾಕ್ರಮಿಯ ಮುಂದೆ ಆ ಬಂಡ ಅಮರರಾದ ನಮ್ಮ ಹೆದರಿಗೆ ನಿಲ್ಲುವರೇನು ಅನುಜ? ಇದೇ ನೋಡು ವೈಕುಂಠ ಈ ಲೋಕದ ಹರಸ ವಿಷ್ಣು ಎಂಬುವನು ತನ್ನ ಸತಿಮಣಿಯಾದ ಲಕ್ಷ್ಮಿಗಳೊಂದಿಗೆ ಅವನ ಅಟ್ಟಹಾಸವನ್ನು ಈ ಅಟ್ಟಹಾಸದಿಂದ ಅಟ್ಟಹಾಸದಿಂದ ಮೆರೆಯುತ್ತ ಈ ನೀಲ ವಿಮೋರವನ್ನು ಹಾಡುತ್ತಲಿರುವಂತೆ ಫಲ 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 ಇವನ ಸಂಪಾದಕ್ಕೆ ಹೀಡಾಗಲಿ. ಇವನಿಂದ ನಮ್ಮ ವಂಶವೃತ್ತವರಾದ ಭಸ್ಮದುರ ಮುಖದುರ ಇನ್ನು ಅನೇಕ ವೀರರು ಇವನಿಂದ ಹತನಾದುದೆಂದು ನೆನೆಸಿಕೊಂಡರು. ಎನ್ನ ಗೋಪಾಜ್ಞೆಗೆ ತಕ್ಷಣ ಉರಿದು ಬ್ರಹ್ಮರಂಧ್ರ ಪರ್ಯಂತರ ವ್ಯಾಪಿಸಿಕೊಳ್ಳುವುದು. ಓ ಅನುಜ, ಆದ ಕಾರಣ ಬಾಪು ಬಾಪುರ್ಯ ಈ ವೈಕುಂಠ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡಿ ಪವನ ಹಟ್ಟುವುದು ಮುಗಿಸಿರು. ಈ ಜಗ್ಗುಗಾರನ ಮಹಾರಾಜನೇ ವೀರಾಜ ವೀರನೇ ಸುರಕುಲ ಕುಟಾರ ಅಸುರಕುಲ ಚಕ್ರೇಶ್ವರರಿಗೆ ಸರಿ ಸಮನ ಯಾವತ್ತೋಗದಳು. ಯಾರಿಲ್ಲವೆಂದು ದೈವೀರ್ಯವನ್ನು ನಡೆಸಿ ಪ್ರಚೋದನ ವೈಕುಂಠಕ್ಕೆ ಮದ್ರದವನ್ನ ವೈಕುಂಠವನ್ನು ಸರ್ವನಾಶ ಮಾಡೋಣ. ಪ್ರಖ್ಯಾತನಾದ ಹಾಗ್ರಜ ಅನುಜ, ನಮ್ಮ ಭೀಕರ ಘೋರ ವೇಷಕ್ಕೆ ಸುರಲೋಕದ ದಿಗ್ವಿಜಯ ದಿಗ್ಭ್ರಾಂತರಾಗಿ ದಿಕ್ಕಟ್ಟು ದಿಕ್ಕು ದಿಕ್ಕಿಗೆ ಓಡುವುದರೆ ನಮ್ಮ ವೈರಿಗಳಾದ ದೇವತರ ಮೇಲೆ ನಮ್ಮ ಪರಾಕ್ರಮವನ್ನು ತೋರಿಸಿದೆವು, ಅವರನ್ನು ಸರ್ವನಾಶ ಮಾಡಿದೆವು. ನಮಗೆ ಕೆಟ್ಟ ಮಾತುಗಳನ್ನಾಡುವ ಭಕ್ತರ ಜೀವನ ನಷ್ಟ ಮಾಡಿದೆವು. ಅಟ್ಟಹಾಸದಿಂದ ಮೆರೆಯುವ ಅಮರರೆಂಬ ಅಧಿಕಾರಗಳನ್ನು ನಮ್ಮ ಕೈವಶ ಮಾಡಿಕೊಂಡೆವು. ಈ ಭುವನ ಬ್ರಹ್ಮಾಂಡಕ್ಕೆ ನಮ್ಮ ಸರಿ ಸಮನರಾದ ಪರಾಕ್ರಮಿಗಳಿಲ್ಲ. ನಮ್ಮ ಬುಧಬಲಕ್ಕೆ ಸರಿಸಾಟಿಯ ಇನ್ನು ಮೇಲೆ ಬ್ರಹ್ಮನೆಂಬುವನು ನಮ್ಮ ಅರಮನೆಯ ದ್ವಾರ ಪಾಲಕನಾಗಿರಲಿ. ಆ ದೇವೇಂದ್ರನೆಂಬ ಅರಮನೆ ನಮ್ಮ ಲೋಹಾವತಿಯ ಪಟ್ಟಣದ ಕಾವಲುಗಾರನಾಗಿರಲಿ. ಸರ್ವ ದೇವಾನು ದೇವತರು ಪ್ರತಿದಿನವೂ ನಮ್ಮನ್ನು ತಪ್ಪದೆ ಪೂಜಿಸದೆ ಇವರೆಲ್ಲರೂ ರಕ್ಷಿಸುವ ಸಂರಕ್ಷಣಾ ಕರ್ತನೆಂದು ಹೆಸರು ಪಡೆದ ಆ ವಿಷ್ಣುವಿನ ಪದವನ್ನು ಮುರಿದು ನಮ್ಮ ಪುತ್ರ ದೇವನರಾದ ಲೋಹಾವತಿಯ ಪಟ್ಟಣದ ಜಗಮನೆಯನ್ನು ಸೇರಿಸಿ ಜೀವನ ಪರ್ಯಂತರ ನರಳಿ ಸಾಯುವಂತೆ ಮಾಡಿ ಈ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ. ತಾವ ದೇವತೆಗೆ ನಮ್ಮ ಆಜ್ಞೆಯಿಂದ ನಡೆಸೋಣ. ತತ್ಕಾರಣ ತಡ ಮಾಡದೆ ಈ ವೈಕುಂಠದೊಳಗಡೆ ಹೋಗೋಣ. ಅಗ್ರಜನೇ ಬಹು ಬೇಗನೆ
ಆ ಗೋರಸ್ವಾಮಿ ನಮ್ಮನ್ನು ಏನು ಮಾಡುವರೆ ಕಾಂತೆ ಅಯ್ಯ ಭಯಗೊಂಡಿದೆ ಏನಯ್ಯ ಪ್ರಾಣ. ಅದೇ ಅದೇ ನನ್ನ ಮೋಹನ ರಮಣಿ ನನ್ನ ಮುಟ್ಟಿನ ಅರಗಿಣಿ ಯಾರೋ ಗೋರಸ್ವಾಮಿ ಮಾಡಿದರು ನಮ್ಮನ್ನೇನು ಮಾಡಲಾರರು. ನೀನು ಭಯಪಡಬೇಡ. ಆ ಪೂರ್ವ ರಕ್ತವನ್ನು ನಮ್ಮ ಹತ್ತಿರ ಬಂದಾಗಿತ್ತು. ಸುಂದರಿ ನಾನು ಹೋಗಿ ಆ ಮೂರ್ಖರನ್ನು ಸಂಹಾರ ಮಾಡಿ ಬರುವೆ. ನೀನು ಮಣಿಮುಖದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ. ಬರುಣಾಭರಣೆ. ಲಕ್ಷ್ಮಿಯನ್ನು ವಶಪಡಿಸಿಕೊಂಡು ವೈಕುಂಠ ಪದವಿ ಹಾಳ ಬರೆಯುವುದಕ್ಕೆ ಬಿಟ್ಟಿದ್ದ ಇಂದಿನ ನಮ್ಮ ರಾಜ್ಯದಲ್ಲಿ ತಪ್ಪ. ಅಂದು ಸಮುದ್ರ ಮಂಥನ ಮಾಡಿದಾಗಲೇ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ನೀನು ಧಾರಾಳು ಸಮರಂಗನ ಮಾಡಿ ಗೆದ್ದಿರುವೆಯಲ್ಲ, ಸಹಜವಾಗಿ ಗೆದ್ದಿರುವನು. ಪ್ರಶ್ನ ಅದಮ್ಮ ನೀನು ತಕ್ಕುತನ ಮಾಡಿ ಇಲ್ಲಿಯವರೆಗೂ ಉಳಿದೆಯಲ್ಲ, ಇನ್ನು ಮುಂದೆ ನಮ್ಮ ಕೈಯಲ್ಲಿ ಉಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲಲೇ ಮೂರ್ಖ. ಅದಮ್ಮ ನೀನು ಧಾರಾಳು ಸಮರಂಗನ ಮಾಡಿ ಗೆದ್ದಿರುವೆಯಲ್ಲ, ಸಹಜವಾಗಿ ಗೆದ್ದಿರುವನು. ನೀನು ಸಮರಕ್ಕೆ ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲಿ. ನಿನ್ನ ಪರಕ್ರಮಕ್ಕೆ ಬೆಂಕಿ ಹಾಕ್ತದೆ. ನೀನು ಅಂತ ಪ್ರತಿಗೇರಿ ನೀನು ಅಂತ ಪರಾಕ್ರಮಿ ಆದರೆ ಸಮರಕ್ಕೆ ನಿಲ್ಲ ಅದಮ ನೋಡಿ. ವಿಷ್ಣು ಎಂಬ ಭ್ರಷ್ಟನೇ ಸುಲಕ್ಷಣವಾದ ಲಕ್ಷ್ಮಿಯೊಡನೆ ಹೋರಾಡುವ ಮೋಸಗಾರನೇ. ನಿನ್ನ ಮೇಲೆ ಹಂತಕರುಣೆಯಾಗುವುದು ಅದು ಯಾತಕ್ಕೆಂದರೆ ಅದು ಯಾತಕ್ಕದೆ ಅದಮ್ಮ ಹೆಮ್ಮೇಡಿಯನ್ನು ಸಂಹಾರ ಮಾಡದೆ ನಿನಗೆ ಜೀವದಾನವನ್ನು ಮಾಡುವೆನು. ಏನೇ ನಾರಾಯಣ ಹಂಗಬಿದ್ದು ಇಡಿಯನ್ನ ಚರಣ ಉಳಿಸುವೆನು. ದುಷ್ಟ ರಕ್ತದ ದುಷ್ಟ ರಕ್ತದ ಕೆಟ್ಟ ನುಡಿಯನ್ನು ನುಡಿದು ತಕ್ಕನೆ ಎನ್ನ ಕೈಯಲ್ಲಿ ಆಹುತಿಯಾಗಬೇಕು. ಮಧಾಂಗನಾದ ಹಿರಣ್ಯ ಕಶ್ಯಪನ ಬಡಲು ತೀರಿದಂತೆ ನಿಮ್ಮಂತೆ ಭ್ರಷ್ಟ ಚೆನ್ನಾಗಿ ನಾರಾಯಣ ನೀನ್ಯಾವ ಕದನ ಧೋಳು ಪ್ರವೀಣ, ಯಾವ ದೊಡ್ಡ ಪ್ರವೀಣ. ಮುಂದಕ್ಕೆ ಮೂರನೇ ಕಾಲವನ್ನು ಬೇಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತೋರಿ ವೀರಾದಿ ವೀರವಾದ ಹಿರಣ್ಯ ಕಶ್ಯಪನನ್ನು ನರಸಿಂಹ ಅವತಾರದಿಂದ ಹೊಡೆದಿ ಭಾಗವಾಗಿ ಫಲಜ್ಞಾನದ ನರಕ ಸೂರ್ಯನನ್ನು ಹಾರನ ಅವತಾರದಿಂದ ಸಂಹಾರ ಮಾಡಿದ್ದೀನಿ. ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರದಲ್ಲಿ ಚಂಡ ಪ್ರಚಂಡನಾದ ಸೋಮುಖ ಸೂರನ ಮಧ್ಯ ರೂಪ ಅಂತಾಯಿಕೊಂಡಿದೆ. ಹೌದು ಭ್ರಷ್ಟ ಅದಮ ಭಸ್ಮ ಸೂರನು ಎಂದು ನಾಶ ಮಾಡಿ ಮಾಡಿರುವನು. ಈ ಧರಣಿಯನ್ನುವರೇ ಸಹಜವಾಗಿ ಅನ್ನುವರು. ನೀನು ನಿಜವಾಗಿ ಧಾರಾಳು ಕದನವನ್ನು ಮಾಡಿ ಗೆದ್ದಿರುವೆಯೇನು? ಸಹಜವಾಗಿ ಗೆದ್ದಿರುವೆನು. ಏನೇ ನಾರಾಯಣ ಬಿಡು ನಿನ್ನ ಈ ದಿನ ನೀನು ಎಲ್ಲ ಕೈಯಲ್ಲಿ ಜೀವದಿಂದ ಹಿಡಿದುಕೊಳ್ಳಲು ಸಾಧ್ಯವೇ? ಹಾಗಲೇ ನಿನ್ನ ಅಂಗಾಂಗಗಳೆಲ್ಲ ಗದಗದನೆ ನಡಗ ಹತ್ತಿದವು. ಈಗ ನಾ ಬಿಟ್ಟ ಚಕ್ಕ ವಿಧವಂ ಬಗೆಹರಿಸಿಕೋ ಭೌತಮತೆ.
ಅಹೋ ರಾಮನವರೇ, ಏನನ್ನು ಕೇಳಿರಿ? ಬಿಡು ನಿನ್ನ ಗರ್ವ. ಕೊಟ್ಟ ಮಾತನ್ನು ನಡೆಸದೆ ಭಕ್ತನಾದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ. ಅವರ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲನ್ನು ಕಾಯ್ದ ಹಿರಣ್ಯಕಶಪ, ನರಕಾಸುರ, ರೋಮಕಸೂರ, ಮೊದಲಾದ ಸೊಕ್ಕಿದ ವೈರಿಗಳ ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರವನ್ನೆತ್ತಿ ನಿರ್ಮಾಣ ಮಾಡಿದೆ, ದೇವತೆಗಳನ್ನು ಸಂರಕ್ಷಿಸಿದೆ. ನಿಮ್ಮಂತ ಗರುಜರನ್ನು ಒಕ್ಕಲಿರಿಸಿದೆ, ಚಕ್ರಧರನೆಂದು ಮೆರೆದೆ. ಇಂಥ ರಕ್ತಸಾಂತಕನ ಮುಂದ ತಕ್ಕುಲತೆಯ ಮಾತುಗಳನ್ನು ಆಡಿ ಕಾಯಬೇಡಿರಿ. ಈ ಗರ್ವಿಷ್ಠರಾದ ರಕ್ತಸದಮರಿಗೆ ಯಾವ ಜೀವಿಗಳಿಂದ ಆಲೋಚನೆ ಮಾಡಿ ಈ ಮೂರ್ಖರ ಮುಂಡಗಳನ್ನು ಚೆಂದಾಡಿಸಿದೆ ಸಾರ್ಥಕನೆಂಬ ಹೆಸರಾಟಕ್ಕೆ. ಸಾರಥಿ ದೇವ, ಮಾಯವಾಗುವ ಜಾಗ್ರತೆ. ಹಾಗೇ ಆಗಲಿ ಪ್ರಭು. ಎಮ್ಮೆಯ ಕಾರ್ಮಿಕದ ಶಕ್ತಿಗೆ ತಡೆಯಲಾರದೆ ಆ ಭ್ರಷ್ಟ ವಿಷ್ಣು ಎಂಬುವನ್ನು ಮಾಯವಾಗಿ ಸಂರಕ್ಷಣಾ ಕರ್ತನೆಂದು ಮೆರೆಯುತ್ತಿದ್ದ ಹದಮನಾದ ಈ ಶ್ರೀಹರಿಯ ಈ ಶಕ್ತಿ ಸೋದನ ಪರಾಕ್ರಮಕ್ಕೆ ಯಫಲನಾದನೆಂದು ದಂಡನು ಎಂದು ಜೈವೀರ್ಯನ್ನು ನಡೆಸುತ್ತಾರಿಗೆ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದನು. ಇಲ್ಲಿರುವ ವಿಷ್ಣುವಿನ ಸತೆಯನ್ನು ನಮ್ಮ ಪಟ್ಟಣಕ್ಕೆ ಎಳೆದುಕೊಂಡು ಹೋಗುವೊಳಗಡೆ ಆಗುತ್ತದೆ. ಸಾಗರನ ಸುದ್ದಿ ಶ್ರೀ ಸೌಭಾಗ್ಯದಾತೆ ಇನ್ನು ಹೇಗೆ ಹೆಗ್ಗೇಡಿಯ ವಿಷ್ಣುವಿನ ಮೇಲಿನ ವಿದೆ ಇನ್ನು ಮೇಲೆ ಕಡು ಪರಾಕ್ರಮಿಯ ಶೌರ್ಯನಿತನಾದ ನಾನೇ ನಿನಗೆ ತುಜೆ
ಎಲೆ ಹೆಂಡೆ ಗಜನಿಂದೆ ಹಂಡೆ ಇನ್ನು ಯಾತಕ್ಕೆ ತಡ ಬಾಬಾ ಮೈಲಿಗೆ ನಿನ್ನ 10 ಲಕ್ಷದ ಪ್ರಿಯ ಸುಂದರನು ಬಂದಿರುವುದು. ಎಲೆ ಸುಂದರಿಯ ಎನ್ನ ಮುಂದೆ ಬಂದು ಚಂದದಿಂದ ಮಾತನಾಡು, ನಿನ್ನ ಭಯ ಬಂದಿದೆ. ಎಲೆ ಸುಂದರಿಯ ಇನ್ನು ಮೇಲೆ ನೀನಾಗು ಎನ್ನ ಪ್ರೀತಿಯ ಪತಿ, ನಾನಾಗುವೆ ನಿನಗೆ ಪ್ರೇಮದ ಪತಿ. ಕೈಲಾಗದ ಎಡಿ ವಿಷ್ಣುವಿನಿಂದ ನೀನೇನು ಸುಖಪಡ್ತೀಯ? ಬಾಪು ಬಾಪುರ್ಯ ಬಂದಿ ಆಗಿ ನಿನ್ನ ನಿನ್ನಂತ ಸುಂದರ ನಾರಿ ಮಣಿಯನ್ನು ಮನವೊಲಿಸಿದರೆ ಎಂದಿಗೆ ಬಿಟ್ಟವನಲ್ಲ ಈ ಶಕ್ತಿ ಸೋಲನೆಂಬ ಅರಸಪತಿ. ಎದೆ ಸುಂದರಿಯ ನಿನ್ನ ಮೇಲೆ ಮರೆತು ಬಿಡು ಈ ವಿಷ್ಣುವಿನ ಮೇಲಿನ ಭ್ರಾಂತಿ, ನಾನೇ ನಿನಗೆ ತಕ್ಕ ಜೊತೆಯಲ್ಲಿ ದಿಟ್ಟಾದಿ ದಿಟ್ಟ ಲೋಹಾವತಿ ಸಿಂಹಾಸನಕ್ಕೆ ಸಾಮ್ರಾಟನಾದ ಎನ್ನಂ ನೀನು ಏನು ಬೇಕಾದರೂ ಬೇಡು. ಈ ಕ್ಷಣವೇ ನಿನ್ನ ಮನದಾಶಯಂ ಈಡೇರಿಸಿದೆ, ನಿನ್ನಮ್ಮ ಆನಂದ ಪಡಿಸುವ. ಇದೇ ಸುಂದರ್ಯ ನಿನಗೆ ಏನು ಬೇಕಾದರೆ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಂದ್ರಾಮಣಿಯನ್ನು ತಂದು ಕೊಡಲು, ಇಲ್ಲವೇ ರಂಭ, ಊರ್ವಶಿ, ಪ್ರಿಯೋತ್ತಿನಿಯರೆಂಬ ನರ್ತಕಿಯರನ್ನು, ಸುರ ನಾರಿಯರನ್ನು ನಿನ್ನ ಚಾಕರಿಯಲ್ಲಿ ನಿಲ್ಲಿಸಿದೆ. ಎನ್ನ ನಿನ್ನ ಮನದೋಳು ಭಯವೊಂದಿಡು, ಎನ್ನ ಲೋಹಾವತಿ ಪಟ್ಟಣಕ್ಕೆ ಪ್ರಯಾಣವ ಮಾಡು ಮನೋರ್ಯ. ಹಾಗಾದರೆ ಕಪಟ ವಿಷ್ಣುವಿನ ಮಧ್ಯೆ ನೀನು ನಮ್ಮಣ್ಣನಂತ ರಸಿಕರಿಗೆ ಗಾಮನವಿಲ್ಲ. ಏನು ಇವಳ ಮೈಕಟ್ಟು, ಏನು ಇವಳ ನಡುಕಟ್ಟು, ಏನು ಇವಳ ತೊಡೆಕಟ್ಟು, ಏನು ಇವಳ ಗುಪ್ಪದ ಬಿಕ್ಕಟ್ಟು. ಆ ಮಾಯಕಾರನ ಆಶಯಂ ಬಿಟ್ಟು ಈ ನಮ್ಮ ಆಗ್ರಹದಿಂದ ಪಟ್ಟು ಏನೇ ಮಾಯಕಾರನ ಸತಿ ಬಿಟ್ಟು ಬಿಡು ಆ ಗೊಲ್ಲನ ಭ್ರಾಂತಿ. ನಿನ್ನಗೆ ನಮ್ಮಣ್ಣನ ಪತಿ, ನಮ್ಮಣ್ಣನಿಗೆ ನೀವೇ ಸತಿ. ದಿಟ್ಟ ನಿನ್ನ ರೂಪವನ್ನು ನೋಡಿ ನಮ್ಮಣ್ಣನ ಬಹು ಕೆಟ್ಟ, ನಿನ್ನ ಬೇರೆ ಆಶಯಂ ದೊಡ್ಡ ಮಗನ ನಾಟಕಕ್ಕೆ ಗುರಿ ಇಟ್ಟ ರತಿ ಕ್ರೀಡೆಯಾಡಲು. ಇದನ್ನೇ ತಿಳಿದು ಬೇಡ ಮಾಯಕಾರನ ಮಧ್ಯೆ ನೀನು ನಮ್ಮಂತ ರಸಿಕನಿಗೆ ಸುಂದರ್ಯ ನಾವು ಲೋಹಾವತಿ ಪಟ್ಟಣದ ಹರಸರು. ನಾವು ನಾವೆಂದರೆ ಲೋಹಾವತಿಯ ಪಟ್ಟದ ರಸರು, ನಿನ್ನ ಗಂಡನ ಬಾಲಿಗೆ ಗಗನ ವೀರರು, ನಿನ್ನಂತ ಸ್ತ್ರೀಗಳನ್ನು ಮುದ್ದಾಡುವ ರಸಿಕ ದೂರರು. ಎಲ್ಲ ಎಳೆದುಕೊಂಡು ಹೋಗಲು ಬಂದಿರುವ ಸುಂದರ್ಯ, ನಾನು ಮಾಡಿದ ಅಪರಾಧವೇನು? ನಿನ್ನ ಗಂಡನ ಮಾಡಿದ ಅಪರಾಧ ಸುಂದರ್ಯ. ನನ್ನ ಗಂಡನ ಮಾಡಿದ ತಪ್ಪಿಗೆ ನಾನೇನು ಮಾಡಲಿ? ಅವನ ಹಾಯಾಗಿ ಹೋಗಿ ಹೋಗಿರುವನು ಸುಂದರ್ಯ. ಆತನಲ್ಲಿ ಹೋಗಬೇಕಲ್ಲವೇ? ನಮ್ಮ ಎಳೆದುಕೊಂಡು ಹೋದರೆ ಅವನೇ ಬರುವನು ಸುಂದರ್ಯ. ಹೇಳುವೆನು ಕೇಳಿರಿ. ಅದೇನು ಚೆನ್ನಾಗಿ ಬರಲು ಸುಂದರ್ಯ. ಆಯವೇನೋ ತಾನವೇನೋ.
ಹೇ ಮಧುರ ಬಾಲ್ಯ ಅಣ್ಣಯ್ಯರೇ, ನಿನ್ನ ಗಂಡನು ನಮ್ಮ ಹರ್ತಕ್ಕೆ ತಡೆಯಲಾರದ ಎತ್ತಗಳು ಮಾಯವಾಗಿ ಓಡಿ ಹೋದನು. ಅಂತ ಬಂಧನಂ ಕಟ್ಟಿಕೊಂಡು ನೀರೇನು ಸುಖವು ಪಡೆಯುವೆ? ಸುಂದರಿ ಇಲ್ಲ ಮೂರ್ಖರೇ, ಮಹಾರಾಣಿಯಂತೆ ಸಂತೋಷದಿಂದ ನೀನು ನಮ್ಮ ಅಣ್ಣಯ್ಯನ ಪಲ್ಲಂಗವನ್ನೇರಿ ಏನು ಮಾತನಾಡುತ್ತಿರುವೆ? ಕಾಮ ಬಾಧೆಯ ಬಂಧನವನ್ನು ಬಿಡಿಸು. ಇಲ್ಲವಾದರೆ ನಿನ್ನ ಜಡಮಡಿ ಎಂಬುದು ಜಜ್ಜನ ನಡೆದುಕೊಂಡು ಹೋಗುವುದು. ಹೇ ಲಕ್ಷ್ಮಿಯೇ, ಹಲೋ ದುರ್ಮಾರ್ಗನೇ, ಆ ಪಕ್ಷಿ ವಾಹನ ಹೆಸರು ಎತ್ತಿದರೆ ನಿನ್ನ ಕೊಚ್ಚಂಬಗಿದು ಸಾಗರಕ್ಕೆ ತಿಳಿಬಿಡುವೆ. ನಿಮ್ಮ ಶಾರವನ್ನು ಸೋದರಕ್ಕೆ ತಿಳಿಬಿಡುವನು. ಒಂದು ವೇಳೆ ನೀನು ಪಕ್ಷ ವಹಿಸಿ ಭಿಕ್ಷಗಾರನಾದ ಶಂಕರನ ಅಡ್ಡ ಬಂದರೆ ಅಂದರೆ ಅವನ ಶಿರವೊಮ್ಮದೆ ಕಡಿದು ದಾಕ್ಷಾಯಣಿಗೆ ಎಳೆದೊಯ್ದೆ. ಅವನಿಗೆ ನಾನೇ ಅಧ್ಯಕ್ಷನಾಗಿ ಸುಂದರಿ ಇಲ್ಲ ಭ್ರಷ್ಟರೇ, ಈ ಕೃತಯಾಳ ನಮ್ಮಿಬ್ಬರಿಗೆ ಸರಿ ಸಮಾನ ವೀರರೇ ಇಲ್ಲ ಏನಮ್ಮ? ನಾನೇ ನಿನ್ನ ಪತಿ ಆಗಿರುವನು. ಇಲ್ಲ ಬಂಡರೆ, ಏನೇ ಸುಂದರಿ ನಿಮ್ಮ ಬಾಯಿಗೆ ಬಂದಂತೆ ಮಾತನಾಡುವರೆ? ಸಹಜವಾಗಿ ಬರೆಯುವೆ ಸುಂದರಿ. ನಾನು ಮಾಡಿದ ಅಪರಾಧವೇನು? ನಿನ್ನ ಗಂಡನ ಮಾಡಿದ ನನ್ನ ಗಂಡನ ಬಳಿ ಹೋಗಿ ಆತನನ್ನು ನೀನು ಕಾಲಾಡಬೇಕು. ನನ್ನ ಎಳೆದುಕೊಂಡು ಹೋದರೆ ಅವನ ಸುಂದರಿ ನನ್ನ ಸರಿಯನ್ನು ಬಿಟ್ಟು ಬಿಡಲಿ. ಮೂರ್ಖ ಮಾಡಬೇಡ ಎಂದ ತರ್ಕ. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಏನೇ ಹುಚ್ಚ ಮುಂಡೆ ಇಲ್ಲ ಬಂಡರೆ, ಎಚ್ಚರ ತಪ್ಪಿ ನಿನ್ನ ಹೆಜ್ಜೆಯಂತೆ ಬದಲಿದರೆ ನಿನ್ನ ದಂತ ನಿನ್ನ ತಂತನ್ನು ನಾನು ಮುರಿದು ಬಿಡೋನು. ನಮ್ಮ ಪಂಥವನ್ನು ಬಿಡುವವರು ನಾವಲ್ಲ. ನಿನ್ನ ಗಂಡನ ಜೀವ ಸಹಿತ ಉಳಿಸುವುದಿಲ್ಲ. ಯಾರು ಜೀವ ಸಹಿತ ಉಳಿವರೋ ನೋಡುವರು. ಏನೇ ಸುಂದರಿ, ಏನೋ ಮೂರ್ಖರೇ, ನಮ್ಮ ಹಾಗ್ರಜನ ಮುದ್ದು ಮುಖವನ್ನು ನೋಡು, ಪ್ರೀತಿಯಿಂದ ಒಂದು ಮಾತನ್ನಾಡು. ಅವನು ನಿನಗೆ ಬಲು ಈಡು ಬಲು ಜೋಡು. ತ್ರಿಭುವನದೋಲ ವೀರಾಜ ವೀರನಾದ ಎನ್ನ ಮಾತು ಧಿಕ್ಕರಿಸದೆ ನಮ್ಮ ಹಾಗ್ರಜನ ಬಂದು ಕೈ ಬಿಡಿದರೆ ನಿನ್ನ ಬಾಳ ಬಂಗಾರವಾಗುವುದು. ಸಮುದ್ರ ರಾಜನ ಪುತ್ರಿ ರಮ್ಯ ಚರಿತ್ರೆ. ಇಲ್ಲ ಆದವರೇ, ನೋಡಿ ನೋಡಿಗೆ ಕಡು ಬಿಡುವ ನುಡಿಗಳನ್ನು ಬಿಡು ಎಂದರೆ ಕಂಡ ಕಂಡಂತೆ ಮಾತನಾಡಿ ನನಗೆ ಇಲ್ಲದ ಕೋಪ ಹೆಚ್ಚಿತು ಬಿಡು. ಏನೇ ಸುಂದರಿಯ ನಿನ್ನ ಗಂಡನು ಚಂಡನೆಂದು ನೆನೆಸಿಕೊಂಡು ಗೋಳಾಡಬೇಡ. ನೀನು ಸುಖವಾಗಿ ಬಾಳಬೇಕೆಂಬ ಅಪೇಕ್ಷೆ ಇದ್ದರೆ ಈ ಕಲಿ ಕಂಠಿ ರವ ಶಕ್ತಿ ಸೋದನ ಮೊಡಗುಡು. ಈ ಕಡು ಸುಖವಂಪಡು ಇಲ್ಲವಾಯಿತೆಂದರೆ ಈ ಕ್ಷಣದಳು ನಿನ್ನವನ್ನು ಎಳೆದೊಯ್ಯುವೆ. ಕರುಣೆ ಇಲ್ಲದೆ ಕಟಕನಂತೆ ನಿನ್ನ ಶಿರವ ಮರಗಡಿಯುವೆ. ಏ ಸುಂದರಿಯೇ, ಬಂಡರೆ, ನಿನ್ನ ಬಿಡಿಸಿಕೊಳ್ಳುವ ಫಲಕ್ಕೆರ್ಯಾರ ನಾನು ನೋಡಿಕೊಳ್ಳುವೆಲ್ಲ. ಖಂಡಿಯ ಇಂದ್ರಾಕ್ಷಿ ನಾ ಮುಡಿದರೆ ಬಗೆಯುವ ವೈರಿಗಳು. ರಾಕ್ಷಸರ ಬಿಡು ನೀ.
ಚಂದ್ರನು ಅಂದಗೆಟ್ಟು ನಿನ್ನಗೆ ದಾರು ಸರಿಯಿಲ್ಲವೆಂದು ಬಾವುಳ ಅಮಾವಾಸ್ಯೆಯ ದಿನದಂದು ಯಾರಿಗೆ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದನು. ಇದೇನಾರೇ ಎಡಬಲಕ್ಕೆ ಚಲಿಸಾಡುವ ನಿನ್ನ ಮುಂಗುರುಗಳನ್ನು ಕಂಡು ತಾವರೆ ಮಲ್ಲಿಗೆ ಎಳೆದು ತಾಪಕ್ಕೆ ಬಾಜಿ ಹೋಯಿತು. ನಿನ್ನ ಬಡ ನಡುವಿನ ನಡಿಗೆಯ ನಡುವನ್ನು ಕಂಡು ಸಿಂಹವು ನಾಚಿ ತನ್ನ ಗುಹೆ ಸೇರಿಬಿಟ್ಟಿತು. ನಿನ್ನ ಕಣ್ಣಿನ ರೆಪ್ಪೆಯ ಬಡಿತಕ್ಕೆ ನೀರಿನಲ್ಲಿದ್ದ ಮೀನುಗಳು ಚೆಲ್ಲನೆ ಒಂದು ಸಾರಿ ಮೇಲಕ್ಕೆ ಸಾರಿ ಮುಳುಗಿದವು. ಏನೇ ಸುಂದರಿ, ನಿನ್ನ ಕಾರುಣ್ಯಲತೆಯ ಹರೆಯನ್ನು ಕಂಡು ಅರುಣೋದಯಕ್ಕೆ ಬರುವ ವರುಣನು ತನ್ನ ಚರಣಗಳನ್ನು ಮುರಿದುಕೊಂಡನು. ನಿನ್ನ ದುಂಡಾದ ಕುಚ ದ್ವಯಗಳನ್ನು ಕಂಡು ನಿರ್ಧರಿಸಲಾರದ ಚಕ್ರವಾಕ ದ್ವಯಗಳು ಅಂತರಿಕಾಕ್ಷಕ್ಕೆ ಹಾರಿಬಿಟ್ಟವು. ನಿನ್ನ ಉದ್ದಾದ ಜಡೆಯನ್ನ ಕಂಡ ಹಾಗೆ ಜೇಜನ ಸರ್ಪವ ಸರ್ಕಿದು. ಏನೇನ್ ಹಾರ್ಯ, ನಿನ್ನ ಕರದೋಳ ಧರಿಸಿರುವ ಬಣ್ಣದ ನಾದಕ್ಕೆ ಅಯ್ಯೋ ನಮ್ಮ ಆಗ್ರಜನ ಪಟ್ಟಣದ ಕರ್ತವ್ಯ ಪ್ರತಿಬಿಟ್ಟಿರುವನು. ಆದ ಕಾರಣ ನಮ್ಮ ಆಗ್ರಜನ ಕರುಣೆಯಿಂದ ನೋಡು ಸುಂದರಿ, ಈ ರಾಕ್ಷಸರೇ ನಿನಗೆ ಕಂಡನೆಂದರೆ ಸರಿ. ಏನೇ ಮೂರ್ಖರೇ, ಏನೇ ವಿಷ್ಣುವಿನ ಸತಿ, ನೀನು ಎಂತ ಹಾದರಗಿತ್ತೆ, ನೀವೆಂತ ಆದರಗಿತ್ತರು. ನಮ್ಮ ಪಟ್ಟಣಕ್ಕೆ ಹಿತದಿಂಬ ಎಂದು ಕರೆದರೆ ನಮ್ಮ ಹಿಂದೆ ಬಂದ ಎನ್ನುವೆಯೋ, ನಮ್ಮ ಮಾತು ಮೀರುವೆಯೋ? ಏನೇ ಸುಂದರಿಯೇ, ಮೂರ್ಖರೇ, ಹೊರಗಡಿಗೆ ಹೇಳು ನಿನ್ನಮ್ಮ ಎಳೆದೊಯ್ಯುವ ತ್ರಾಣ ನಮ್ಮಲ್ಲಿವೆ. ಆದರೆ ಅದರಿಂದ ಸುಖವಾಗಲಾರದೆಂದು ನಿನ್ನ ಪ್ರೀತಿಸಿ ಮನ ಒಪ್ಪಿಸಿ ಕರೆದುಕೊಂಡು ಹೋಗಬೇಕೆಂಬ ಎಲ್ಲ ಮನದ ಬಯಕೆ ಆಗಿರುವುದು. ಊಟಕ್ಕೆ ಮರು ಮಾತನ್ನಾಡಿದರೆ ಈ ಕ್ಷಣವೇ ನಿನ್ನಮ್ಮ ಎಳೆದೊಯ್ಯುವೆ. ನಿನ್ನ ಮನ ಒಲಿಯುವ ತನಕ ಕಾರಾಗೃಹದಲ್ಲಿ ಕೊಳೆಯಾಗುವೆ. ಇದೇ ಸುಂದರಿಯೇ, ಆದರೆ ತಾವರ್ಯ ಪುಷ್ಪದಂತಿರುವ ನಿನ್ನ ಮೃದವಾದ ದೇಹಕ್ಕೆ ಕಷ್ಟಪಡಬಾರದೆಂದು ಎಲ್ಲ ಸ್ವಾಧೀನ ಮಾಡಿಕೊಳ್ಳುವೆ. ಹೆಂಡಿಯ ಲಕ್ಷ್ಮಿ ಎಂಬ ಸುಂದರಿ ಈ ರೀತಿಯನ್ನು ಸರಿ ಹಿಡಿದು ಪರಿಪರಿಯಿಂದ ಗೋಳಾಡಿಸುವುದು ಸರಿಯಲ್ಲ. ಸಹಜವಾಗಿ ಮಾಡುವ ಸುಂದರಿ. ಈ ಸರಿಯಾಗಿ ಮರೆಯುವ ಅಮರೇಶನ ನಿಮ್ಮ ನಡತೆಯೇ ಸರ್ವತ ಮೆಚ್ಚಲಾರನು. ಅದು ಯಾಕೆ ಮೆಚ್ಚಲಾರನು ಸುಂದರಿ? ತೂ ಪರಮ ಪಾಪಿಷ್ಟ. ಅದೇ ಸುಂದರಿ, ತ್ರಿಲೋಕವನ್ನು ತಲೆ ಕೆಳಗಾಗಿ ಮಾಡುವ ದಿಟ್ಟಾದಿ ದಿಟ್ಟ ಶಕ್ತಿ ಸೋದರ ಮಹಾರಾಜನಿಗೆ ನಿಲ್ಲ ಗಂಡನ ಯಾವ ಲೆಕ್ಕದೊಳಗಿದನು? ಅವನು ಎನ್ನೊಡನೆ ಸಂಗ್ರಾಮಕ್ಕೆ ಬಂದರೆ ಈ ಅನ್ನ ಕಟ್ಟಿಗೆಯಿಂದ ಕಡಿದು ಬಿಡುವೆ. ಇದೇ ಸುಂದರಿ, ಮಾತು ಮಾತಿಗೆ ರೀತಿ ತಪ್ಪಿ ಬೇಸರ ನುಡಿಗಳನ್ನು ಬಿತ್ತರಿಸಬೇಡ. ಒಳಗಿನ ಜಾವ ಬಾಲ ಭಾಸ್ಕರನಂತೆ ಕಂಗೊಳಿಸುವ ಸುಂದರಿ, ಸೂರ್ಯ ಕಿರಣದಂತೆ ಮನೋಹರವಾಗಿ ಮನ ಮೆಚ್ಚಿದ ಪಣಿವೇನೆ, ನಿನ್ನಂತ ರೂಪವಂತಿಯ ಪ್ರೀತಿಸುವುದಕ್ಕೆ ಆ ನಿನ್ನ ಗಂಡನು ಸರಿದೋಡಿಯಲ್ಲ. ಇದೇ ಸುಂದರಿ, ಆದರೆ ಆ ನಿನ್ನ ಗಂಡನು ಆ ವಿಷ್ಣುವಿನ ಸೊಲ್ಲು ಆದೇವನಿಗೆ ತಕ್ಕ ಸೂರನೆಂದು ತಿಳಿ ನಾಡಿ ಇಡೀ ನಮ್ಮ ಪಟ್ಟಣಕ್ಕೆ ಈ ಭ್ರಷ್ಟ ಲಕ್ಷ್ಮಿ ನುಡಿದ ನುಡಿಯನ್ನು ಕೇಳಿದೆಯಾ?
ಭ್ರಷ್ಟ, ತೂ ಪರಮ ಪಾಪಿಷ್ಟ. ಅಯ್ಯೋ ಬಂಡ ಮುಂಡೆ, ನಮ್ಮ ವಂಶ ಹಾಳಾಗಲೆಂದು ಬಹಳವೆಯಾ? ಇದ್ದ ಮಾತೇನವನು? ಹೋರಿರ್ಯ ನಿನ್ನಂತ ಬಂಡ ಮುಂಡೆಯ ಶಾಪ ಎನ್ನಂತ ಗಂಟುಗಳಿಗೆ ತಗೊಳ್ಳುವುದೇ. ಹೋದೆ ಸುಂದರಿ, ನಿನ್ನ ಜಗಮಡಿಯ ಪಡೆದು ನಮ್ಮ ರಾಕ್ಷಸ ಕುಲಕ್ಕೆ ಕೀರ್ತಿ ಬರುವುದಿಲ್ಲವೆಂದು ಕೊಂದು ಹೆತ್ತಣದ ಇದೇ ದುರ್ಮಾರ್ಗನೆ ಸೊಲ್ಲಿಗೆ ಬಂದಿದನೆಂದು ಎಲ್ಲ ಮುಂದೆ ತಗೊಳ್ಳುವೆಯ. ಗಂಡನಾದ ನಿನ್ನ ಗಂಡನ ಇಂಥ ಬಂದಿದ ನಾವು ಆದರೆ ನಿನ್ನ ನನಗಪ್ಪಿಸಿ ಯಾತಕ್ಕೆ ಹೊಡಿಬೋದಲ್ಲ. ಓ ತಮ್ಮ ಪ್ರಸಾದನ ಅನ್ನ ಶಕ್ತಿ ಸೂದನ ಹಾಡಿಯ ಮಾತು ನುಡಿಗಳನ್ನು ಕೇಳಿದೆಯಾ? ಕೇಳಿದನ ಅಗ್ರಜ. ಅವಳ ಮಾತಿಗೆ ಮರ್ಯಾದೆಯನ್ನು ಪಡೆದು ನಮ್ಮ ನಗರಕ್ಕೆ ಎಳೆದೊಯ್ಯಲು ನಡಿ ಅನುಜ. ಈ ಮಾತು ಸತ್ಯ. ಏನಿಯ ನಾರ್ಯ ಏಳವನ ಕೇಳ ಇದ ಒಂದು ದಾನ. ಆ ಬಂಡ ನಾರಾಯಣ ನಂಬರಿ ಈ ನಮ್ಮ ಅನ್ನ ಶಕ್ತಿ ಸೂದನನೇ ನಿನಗೆ ಗಂಡನೆಂದರೆ ಸರಿ. ಈ ಸಭಾ ಜನರು ಸೇರಿ ನಿನ್ನ ಸೇರಿ ಈಗ ನಮ್ಮ ಕೈಯಿಂದ ನಿನ್ನ ಬಿಡಿಸಿಕೊಳ್ಳುವವರು ಯಾರು ಸಿಂಗಾರಿ? ಮೂರು ಲೋಕಗಳಲ್ಲಿ ನೀರು ಮೇಲು ಸುಂದರಿ, ಏಕಾಂತ ಕತ್ತಲ ಕೋಣೆಯಲ್ಲಿ ಕಾಲವನ್ನು ಕಳೆಯುವ ಬಯಸಿದಂತೆ ನಮ್ಮ ಅಗ್ರಜರು ನಿನ್ನ ಬಯಸಿಬಿಟ್ಟಿರುವನು. ಅಮ್ಮಣ್ಣನ ಮನಸ್ಸು ಸೇರಿ ನೀನು ಒಂದಾಗಿ ಬೆಳೆದರೆ ವರುಷ ತುಂಬುವುದರೊಳಗೆ ಉತ್ತಮವಾದ ಮಗುವನ್ನು ಎತ್ತಿಕೊಂಡು ಮುದ್ದಾಡಬಹುದು. ಈ ರೀತಿ ಪರಸ್ತ್ರೀಯರನ್ನು ಗೌರವಿಸುವುದು ಸರಿಯಲ್ಲ. ಎನ್ನ ಸೆರೆಯನ್ನು ಬಿಟ್ಟು ಬಿಡು ವೀರರೇ. ಹೇ ಸುಂದರ್ಯ, ನಿನ್ನ ಗೋಳಾಟವನ್ನು ನಾನು ನೋಡಲಾರಿದೆ. ನನಗೆ ನಿನ್ನ ಮೇಲೆ ಕರುಣೆ ಹುಟ್ಟಿದೆ. ಎನ್ನ ಮನ ಕರಗಿತು. ಆದ ಕಾರಣ ನಿನ್ನ ಈ ಆದ ಕಾರಣ ಸೆರೆಯನ್ನು ಬಿಟ್ಟು ಬಿಡುವ. ನೀನು ಹೋಗಬಹುದು. ಓ ಅನುಜನಾದ ತಮ್ಮ ಪ್ರಸಾದನ ಶಕ್ತಿ ಸೋದರ, ಈ ಹೊಡೆದ ಮಡಿಗಳನ್ನು ಸೆರೆಯನ್ನು ಬಿಟ್ಟು ಬಿಡು. ನಿನ್ನ ಇಷ್ಟದಂತೆ ನಾವು ಸೂರರಾದ ನಾವು ನಮ್ಮ ಕುಲ ವೈರಿಯಾದ ಆರ್ಯೆಯಲ್ಲಿ ಅಡಗಿದ್ದನು. ಅಲ್ಲಿಗೆ ಹೋಗಿ ಅವನನ್ನು ಸೆರೆ ಹಿಡಿದು ತೀರ ನೆನೆಸಿಕೊಳ್ಳಲು ನಡೆದಡಿ ಅನುಜ. ಈ ಮಾತು ಸಹಜ. ಸುಂದರಿ, ನಮ್ಮ ಅಣ್ಣಯ್ಯನ ಆಜ್ಞೆಯಾಗಿರುವುದು ಮಂದಿರಕ್ಕೆ ಹೋಗಬಹುದು. ಬಳಿ ಬಳಿರೆಯಲಾರದೆ ಆ ವಿಷ್ಣು ಎಂಬ ಭ್ರಷ್ಟನ ದಾವೂದೆಯಲ್ಲಿ ಬಿಡಲಾರೆವು. ವಿಷ್ಣು ಬಾಬ ಜಾಗ್ರತೆಯಿಂದ ಅವನಿಂದ ರಥಂಬಿಡಿದಾರ.
ತಕ್ಷಣವೇ ಅವನನ್ನು ಹಿಡಿದು ತಂದು ನಿನಗೆ ಒಪ್ಪಿಸುವ ಪಡವಿಪತಿಯ ನೋಡಲು ವಾಸುದೇವ. ಓಹೋ ಅನುಜನಾದ ಪ್ರಸಾದನ ಇದು ಹೇಗೆ ಗಲಗರ್ತೀನಿ ತಾರಕ ಸೂರನನ್ನು ಸಂಹಾರ ಮಾಡಿದ ಆರಕದ ಸೈನಿಕನು ಯಾರಾದರೂ ಹೋಗಲೇ ನಮ್ಮ ರಾಜಧಾನಿಯ ದ್ವಾರದ ಹೆಬ್ಬಾಗಿಲಿಯ ತೋರಣ ಕಟ್ಟುವಂತನಾಗಿತ್ತಮ್ಮ. ಇದು ನೀವು ಬೆಳಗುರಿಕೆ ದುರ್ಗಪ್ಪ ಮ್ಯಾನೇಜರ್ ಅವರು ಲಕ್ಷ್ಮೀ ಪಾತ್ರ ಮಾಡಿದಂತವರಿಗೆ 100 ರೂಪಾಯಿಗಳನ್ನು ನೀಡಿರುತ್ತಾರೆ. ಭೀಮಣ್ಣನವರು 5 ತೊಲೆ ಬೆಳ್ಳಿ ಬ್ರಾಸ್ಲೈಟ್ ಅನ್ನು ಪ್ರಸೂದನ ಪಾತ್ರ ಮಾಡಿದಂತವರಿಗೆ ತಯಾರು ಮಾಡಿರುತ್ತಾರೆ. ದಯವಿಟ್ಟು ಎಲ್ಲರೂ ಕಾಲು ಬಂದು ಕೆಳಗಲ್ರಿ, ಕಾಲು ಬಂದು ದಯವಿಟ್ಟು ಕೆಳಗಲ್ರಿ. ಗೋವಿಂದಪ್ಪನವರು ಪ್ರಸೂದನ ಪಾತ್ರ ಮಾಡಿದಂತವರಿಗೆ ಈ ವಾಚನ್ನ ತಯಾರು ಮಾಡಿರುತ್ತಾರೆ. ಪಂಚದ ಮತದಾನ ನಡೆದ ನಿನ್ನ ಆಡವರನ್ನು ಪಟ್ಟಿಕೊಂಡರೆ ಸಹಜವಾಗಿ ಪಚ್ಚಿಕೊಳ್ಳುವನಾದನು. ಸಹಜವಾಗಿ ಹುಟ್ಟುವುದನೇ ಮಂಡ. ನಿಮಗೆ ಸದಾಶಿವನು ಕೊಟ್ಟ ವರದ ಪ್ರಭಾವದಿಂದ ನಿಮಗೆ ಜಯ ಉಂಟಾಗುವುದಲ್ಲವೇ ನಿಮ್ಮ ಶಕ್ತಿಯಿಂದಲ್ಲ. ಹೇ ಮೂರ್ಖ, ಆ ಸರ್ಪಭೂಷಣನಿಗೆ ಜೀವಿಗಳಾದವರಿಂದ ಮರಣ ಉಂಟಾಗಲೆಂದು ಕೊಟ್ಟ ವರದ ರೀತಿಯನ್ನು ಮರೆತಿರುವಿರಾ? ಆದ ಕಾರಣ ನಾನು ಒಂದು ಜೀವಿಯಲ್ಲ, ಒಂದು ಆಯುಧವಾದ ಕಾರಣ ಕೈಯಲ್ಲಿ ಖಡ್ಗವಾಗಿ ನಿಮ್ಮ ಪ್ರಾಣ ಉಳಿಯಲಾರದು. ಮೂಡದೆ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲದೆ ಪರಮ ಪಾಪಿಸಿದೆ. ಎಂಬ ಬಂಡನೆ ಎನ್ನ ಮುಂದೆ ತೋರದಿರು ನಿನ್ನ ಹಟ್ಟಹಾಸವನ್ನು ಬೇಗನೆ. ನೀನು ಭಾವ ದೊಡ್ಡ ಪರಾಕ್ರಮಿ ಎಂದು ಎನ್ನೊಡನೆ ಸಮರಕ್ಕೆ ಬಂದಿರುವೆ. ನೀನಾವ ದೊಡ್ಡ ಪರಾಕ್ರಮ ಎಂದು ಎನ್ನೊಡೆಯ ಬಂದಿ. ನಿನ್ನೆಯ ದಿವಸ ನಿನ್ನೊಂದರೆಸಿ ಯುದ್ಧಕ್ಕೆ ಬಂದ ನಿನ್ನೊಡೆಯ ಹಂಸುಬುರುಕ ಆ ವಿಷ್ಣುವಿನ ಅವಶ್ಯ ಕಣ್ಣಿನಿಂದಲೇ ಕಣ್ಣಾದ ಕಂಡು ಆದ ನೀನು ಮಾಡಿದ ಕಾರ್ಯವೇನು? ಏನೇ ಮೂರ್ಖ, ಅದಮ ಭೂಮಂಡಲದೋಳು ನಿನ್ನ ಹೆಸರು ನಿರ್ಗಮನ ಮಾಡಿಬಿಡುವೆ. ಎಲ್ಲ ನಿನ್ನ ಜಲವನ್ನು ಸಾಗಿಸಿದರೆ ಶಂಕರನ ಹುರಿಗಣ್ಣಿನಂತೆ ಹೊರಸುತ್ತ ಬರುವ ಎಲ್ಲ ಕ್ರೂರ ಬಾಣಗಳಿಂದ ನಿನ್ನ ತಲೆ ಭೂತಾಯನ್ನ ಕೋಪಾತುರಕ್ಕೆ ಆಹುತಿಯಾಗದಿರು ಸುದರ್ಶನ. ನಡಿ ನಡಿ ಹಿಂದಕ್ಕೆ. ಸಹಜವಾಗಿ ತೋರಲಿಲ್ಲ. ಹಿಂದಕ್ಕೆ ನಿಮಗಿಂತಲೂ ಮಿಕ್ಕಿ ಮೀರಿದ ಅನೇಕ ಮಂದಿ ದಾನವರ ಶಿಲೆಗಳನ್ನು ಕಡೆದುರುಳಿಸಿ
ನನ್ನ ಮುಂದೆ ನಿನ್ನ ಚಂಬನ್ನು ಬಚ್ಚಿಕೊಳ್ಳುವೆಯಾ? ನಿಮ್ಮ ಕೆರೆ ಮೂಟ ಎದೆ ಭ್ರಷ್ಟ ತಪ್ಪಿಸಿದಾಗ ಸಾವಧಾನದ ನೀತಿ ತಿಳಿದು ಬಂದಂತೆ ನಿನ್ನ ಹಿತವಚನಗಳು ನಿನಗೆ ಕನ್ನ ಕಂಡಕವಾಗುವುದು. ಇನ್ನು ತಡೆವಾತಕ್ಕೆ ಎದುರು ತಡೆದು ತಡೆಯುವ ಅರ್ಪಿಸುವ ಮೂರ್ಖ ಸಾವಿರದ ಖರ್ಚ. ಎದೆ ಸುದರ್ಶನ ನಮ್ಮ ಸೂರ ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮದ ವಿಚಾರ. ಅದೇ